ದಿನಾಂಕ 12/8/2025 ರಾತ್ರಿ 1:25 ಬ್ರೂಸ್ಪೇಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ರಾತ್ರಿ ಗಸ್ತಿನಲ್ಲಿದ್ದ ಮಲ್ಲಿಕಾರ್ಜುನ ಎಎಸ್ಐ ರವರಿಗೆ ರಾತ್ರಿ ಠಾಣಾ ಕರ್ತವ್ಯದಲ್ಲಿದ್ದ ಎಚ್.ಸಿ. ನಿಂಗಪ್ಪನವರು ಫೋನ್ ಮಾಡಿ ಬಳ್ಳಾರಿ ನಗರದ ಕಾಳಮ್ಮ ಸರ್ಕಲ್ ಹತ್ತಿರ ಇರುವ ಆಕ್ಸಿಸ್ ಬ್ಯಾಂಕಿನ ಎಟಿಎಂ ಒಳಗಡೆ ಯಾರೋ ಒಬ್ಬನು ಪ್ರವೇಶ ಮಾಡಿ ಎಟಿಎಂ ಮಷಿನ್ ಜಖಂಗೊಳಿಸಿ ಕಳ್ಳತನ ಮಾಡಲು ಪ್ರಯತ್ನಿಸುತ್ತಿದ್ದಾನೆಂದು ತಿಳಿಸಿದಾಗ ಕೂಡಲೇ ಕಾರ್ಯಪ್ರವೃತ್ತರಾದ ಎಎಸ್ಐ ಮಲ್ಲಿಕಾರ್ಜುನ್ ರವರು ಬಳ್ಳಾರಿ ನಗರದ ಕಾಳಮ್ಮ ಸರ್ಕಲ್ ಹತ್ತಿರ ಇರುವ ಆಕ್ಸಿಸ್ ಬ್ಯಾಂಕಿನ ಎಟಿಎಂ ಮಷಿನ್ ರೂಮಿನ ಒಳಗಡೆ ಹೋದಾಗ ಅಲ್ಲಿ ಒಬ್ಬನು ಎಟಿಎಂ ಮಷೀನ್ ಅನ್ನು ಜಖಂಗೊಳಿಸಿ ಹಣ ಕಳ್ಳತನ ಮಾಡಲು ಪ್ರಯತ್ನಿಸುತ್ತಿದ್ದಾಗ ಅವನನ್ನು ಹಿಡಿದಾಗ ಸದರಿಯವನು ಎಎಸ್ಐ ಮಲ್ಲಿಕಾರ್ಜುನ ಅವರಿಗೆ ಬಲವಾಗಿ ತಳ್ಳಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾಗ ಮಲ್ಲಿಕಾರ್ಜುನ ಎಎಸ್ಐ ರವರು ಅವನನ್ನು ಬಿಡದೆ ಎಟಿಎಂ ಮಷಿನ್ ರೂಮಿನಿಂದ ಹೊರಗಡೆ ಬಂದಾಗ ಬ್ರೂಸ್ಪೇಟ್ ಠಾಣೆಯ ರಾತ್ರಿ ಗಸ್ತು ಸಿಬ್ಬಂದಿಯವರಾದ ಅನಿಲ್ ಹಾಗೂ ಸಿದ್ದೇಶ್ ರವರನ್ನು ಫೋನ್ ಮಾಡಿ ಅಲ್ಲಿಗೆ ಕರೆಸಿಕೊಂಡು ಅವರೆಲ್ಲರೂ ಹಾಗೂ ಬಳ್ಳಾರಿ ನಗರದ ಡಿಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ ಅವರು ಸೇರಿ ಸದರಿ ಆರೋಪಿಯನ್ನು ವಿಚಾರಿಸಿದಾಗ ಅನಂತಪುರ ಜಿಲ್ಲೆಯವನು ಎಂದು ತಿಳಿಸಿರುತ್ತಾನೆ. ಈ ಘಟನೆ ಕುರಿತು ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿ ಆರೋಪಿಯನ್ನು ಮುಂದಿನ ಕ್ರಮಕ್ಕಾಗಿ ದಿನಾಂಕ 12/8/2025 ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸಿದ ಬಳ್ಳಾರಿ ನಗರದ ಡಿಎಸ್ಪಿ ಚಂದ್ರಕಾಂತ ನಂದಾರೆಡ್ಡಿ, ಬ್ರೂಸ್ಪೇಟ್ ಪೊಲೀಸ್ ಠಾಣೆಯ ಎಎಸ್ಐ ಮಲ್ಲಿಕಾರ್ಜುನ, ಸಿಬ್ಬಂದಿಯವರಾದ ಅನಿಲ್, ಸಿದ್ದೇಶ್ ಹಾಗೂ ಇತರೆ ಸಿಬ್ಬಂದಿಯವರಿಗೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶೋಭಾ ರಾಣಿಯವರು ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ.